ಏನು ಅಗಲೋರಾತ್ರಿ ನಿಮ್ಮ ಪರಿಷ್ಠ ಜಾತಿಗೆ ಸೇರಿಸ್ಬೇಕು ಅಂತ ಇದು ಮಾಡ್ತಾ ಇದ್ರ, ಅದಕ್ಕೆ ನಾವೆಲ್ಲ ಫುಲ್ ಬೆಂಬಲ ಕೊಡಬೇಕು ಅಂತ ಇಲ್ಲ. ಇಲ್ಲೇನೆ ನಮ್ಮ ಎಲ್ಲ ಮಡವಾಳರು ಬಂದಿದ್ದೀವಿ, ನಾವು ಒಗ್ಗಟ್ಟಾಗಿ ಬೆಂಬಲ ಕೊಡ್ತಾ ಇದೀವಿ ಅಂತ ನನ್ನ ಒಂದು ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಇಂದು ಶ್ರೀರಂಗಪಟ್ಟಣ ತಾಲೂಕು ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಉತ್ತರ ಕರ್ನಾಟಕ ಮಡಿವಾಳರ ಸಂಘದ ವತಿಯಿಂದ ಅಹೋರಾತ್ರಿ ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ನಲ್ಲಿ 16ನೇ ತಾರೀಕು ಆಯೋಜನೆಯನ್ನ ಮಾಡ್ಕೊಂಡಿದ್ದೀವಿ. ಕಾರಣ 18 ರಾಜ್ಯಗಳಲ್ಲಿ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಕ್ಕಿದೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಡ ಮಡಿವಾಳರು ಇವತ್ತು ಸಮಾಜದ ಕೊಳೆಯನ್ನ ತೊಳಿತಾ ಇರ್ತೇವೆ, ಮೈಲಿಗೆಗಳನ್ನ ಕೊಳಿತಾ ಇದ್ದೇವೆ, ಸತ್ತವರ ಮನೆಯ ಮೈಲಿಗೆಯನ್ನ ತೊಳಿತೇವೆ, ಹೆಣ್ಣು ಮಕ್ಕಳು ಋತುಮತಿ ಆದಂತಹ ಅವರ ಮೈಲಿಗೆಯನ್ನ ತೊಳಿತೇವೆ. ಇವತ್ತು ರಾಜಕಾರಣಿಗಳು ತಮ್ಮ ಏನು ರಾಜಕೀಯ ಜೀವನದಲ್ಲಿ ಉತ್ತಮವಾದ ಬಟ್ಟೆಗಳನ್ನ ಹಾಕೊಂಡು ಇವತ್ತು ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಸಮುದಾಯದವರೇ. ಆದ್ರೆ ಇವತ್ತು ನಮ್ಮ ಸಮುದಾಯವನ್ನು ಕಡೆಗಣಿಸಿ ಅವರ ವೋಟ್ ಬ್ಯಾಂಕಿನ ಒಂದು ತಕ್ಕಡಿಯನ್ನ ಮಾಡ್ಕೊಂಡಿದ್ದಾರೆ. ನಾವೆಷ್ಟೇ ಒಂದು ಗೋಗರಿದ್ರು, ಎಷ್ಟೇ ಹೋರಾಟಗಳನ್ನ ಮಾಡಿದ್ರು, ಪ್ರತಿಭಟನೆಗಳನ್ನ ಮಾಡಿದ್ರು, ಯಾವುದೇ ರೀತಿಯಾದಂತಹ ನಮ್ಗೆ ಮೀಸಲಾತಿಗಳು ಸಿಗ್ತಾ ಇಲ್ಲ. ಇವತ್ತು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಹಿಂದೆ ಉಳಿದಿದೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮುಂದಿನ ಭವಿಷ್ಯಕ್ಕಾಗಿ ನಾವು ಇವತ್ತು ಮೀಸಲಾತಿಗೆ ಕೊಡಿ ಅಂತ ಅವ್ರನ್ನ ಅಂಗ್ಲಾಚಿ ಕೇಳ್ತಾ ಇದ್ದೇವೆ. ಅನ್ನಪೂರ್ಣಮ್ಮನವರ ವರದಿ ಇವತ್ತು ಶಿಫಾರಸ್ಸಾಗಿದೆ, ಆದ್ರೆ ಇವತ್ತು ಜಾರಿ ಮಾಡಕ್ಕೆ ಆಗ್ತಾ ಇಲ್ಲ. ನಾವೆಷ್ಟೇ ಕೇಳ್ಕೊಂಡ್ರು ಜಾರಿ ಮಾಡಕ್ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇವರು ನಾವೇನಿವತ್ತು ಅಹೋರಾತ್ರಿ ಪ್ರತಿಭಟನೆಯನ್ನು 16ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದೀವಿ. ಆ ಆಯೋಜನೆ ಮಾಡ್ಕೊಂಡಿದ್ದು ಯಶಸ್ವಿಯನ್ನ ನಾವು ಮಾಡೇ ತೀರ್ತೀವಿ. ಯಾಕೆ ಅಂತಂದ್ರೆ ಬರೀ ಶ್ರೀರಂಗಪಟ್ಟಣ ಭಾಗಗಳಲ್ಲಿ ಮಾತ್ರ ನಮ್ಮ ಮಡಿವಾಳ ಸಮುದಾಯಗಳು ಬರ್ತಾ ಇಲ್ಲ. ಜಿಲ್ಲೆಯ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಮಡಿವಾಳ ಸಮುದಾಯದವರು ಬರ್ತಾ ಇದೀವಿ. ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಅಹೋರಾತ್ರಿ ಧರಣಿಯನ್ನ ಇಟ್ಕೊಂಡಿದೀವಿ. ನಮ್ಗೆ ಮೀಸಲಾತಿ ಸಿಗುವವರೆಗೂ ನಾವು ಹೋರಾಟವನ್ನ ನಿಲ್ಸಲ್ಲ. ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಮಡಿವಾಳ ಕುಲ ಬಾಂಧವರು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ಮಕ್ಕಳ ಮುಂದಿನ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಭವಿಷ್ಯಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟಕ್ಕೆ ಕೈ ಜೋಡಿಸೋಣ. ನಮಸ್ಕಾರ. ಈಗ ಅನ್ನಪೂರ್ಣಮ್ಮ ವರದಿ ಶಿಫಾರಸು ಅನುಷ್ಠಾನ ಮಾಡಿ ಅಂತಂದ್ರೆ ಏನಿದೆ ಅನ್ನಪೂರ್ಣಮ್ಮ ವರದಿನಲ್ಲಿ? ಅನ್ನಪೂರ್ಣಮ್ಮ ವರದಿ ಏನಂತಂದ್ರೆ ಸರ್, ಈಗ ಕೆಲವು ನಮ್ದು ನಾವು ಹಿಂದುಳಿದ ವರ್ಗದಲ್ಲಿ ಹಲವಾರು ನೊಂದಿದ್ದೀವಿ. ಹಂಗಾಗಿ ಅವರು ಇದು ಪರಿಷ್ಠ ಜಾತಿಗೆ ಸೇರಿಸಿದ್ರೆ ಅವ್ರೊಂದು ಅನುಕೂಲ ಆಯ್ತು ಅಂತ ಅದೇ ಅವರು ಡಾಕ್ಟರ್ ಅನ್ನಪೂರ್ಣಮ್ಮ ವರದಿ ಅವರೇ ಅವಾಗಲೇ ಶಿಫಾರಸು ಮಾಡಿದ್ರು. ಯಾರು ನಮ್ಮ ಯಡಿಯೂರಪ್ಪ ವರ್ಷದಿಂದ ಶಿಫಾರಸು ಮಾಡಿ ಅವರು ಸರ್ಕಾರಕ್ಕೆ ಸಲ್ಲಿಸಿದಾರೆ ವರದಿನ ಸರ್. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದಾಗ ಮಾಡಿದ್ರು ಸರ್. ಇದು ಆ ವರದಿನ ಜಾರಿ ಕಳಿಸಿದಾಗ ನಮ್ಮ MP ಮಂಜುನಾಥ್ ಅವರು, ನಮ್ಮ BT ಗುರುರಾಜ್ ಅವರು ಹಲವಾರು ರಾಜ್ಯದಲ್ಲಿ ಓಡಾಡಿ ಅವ್ರನ್ನ ಕರ್ಕೋಗಿ ನಮ್ಮ ಸ್ವಂತ ದುಡ್ಡಲ್ಲೇ ಡಾಕ್ಟರ್ ಅನ್ನಪೂರ್ಣಮ್ಮ ಏನಿದ್ರು ಆ PG ಎಲ್ಲ ಕೊಟ್ಟು ಇದು ಮಾಡಿದ್ವಿ. ಆಗ ಒಪ್ಕೊಂಡಿದ್ರು, ಇನ್ನೂರವರು ಜಾರಿ ತಂದಿಲ್ಲ. ಒಂದೇ ಅಂಶನ ಸೇರಿಸಿದ್ರು, SC ಸೇರಿಸಿ ಅಂದ್ಬಿಟ್ಟು ಇನ್ನೇನು ನಮ್ಗೆ ಯಾವುದೇ ರೀತಿ ಸಹಾಯ ಇಲ್ಲ ಸರ್. ನಾವು ನಮ್ಮ ಜನಾಂಗದ ಪರಿಶಿಷ್ಟ ವರ್ಗಕ್ಕೆ ಸೇರಿಸಿದ್ರೆ ಸರ್ಕಾರದಿಂದ ಬರುವಂತ ಯಾವುದೇ ಸಹಾಯಧನ ಬೇಡ, ನಮ್ಮನ್ನ ದಯವಿಟ್ಟು ಪರಿಶಿಷ್ಟ ವರ್ಗಕ್ಕೆ ಸೇರ್ಪಡೆ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದೀವಿ. ಅದರ